ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವೀನಾ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ದೀಪಾವಳಿ ಮುಗಿದು ತುಂಬ ದಿನ ಆಗಿದ್ದರೂ ಕೂಡ ನಾನು ಈ ವಿಡಿಯೋನ ತುಂಬಾ ಲೇಟಾಗಿ ಹಾಕ್ತಾಯಿದ್ದೀನಿ. ಯಾಕಂದರೆ ನಾನು ಈ ಸಲ ದೀಪಾವಳಿಗೆ ನಮ್ಮ ಅಮ್ಮನ ಮನೆಗೆ ಹೋಗಿದ್ದೆ. ನಮ್ಮ ಅಮ್ಮನ ಮನೆ ಇರೋದು ಬಾಗಲಕೋಟೆ ಜಿಲ್ಲೆಯಲ್ಲಿ. ನಾವು ಚಿಕ್ಕವರು ಇರಬೇಕಾದ್ರೆ ಇದ್ವಿ ಅಲ್ಲಿ ಊರಲ್ಲಿ. ಆನಂತರ ಅಪ್ಪ ಅಮ್ಮ ದುಡಿಯೋಕ್ಕಂತೇಳಿ ಮಂಗಳೂರಿಗೆ ಬಂದಮೇಲೆ ನಾವು ಅಪ್ಪ ಅಮ್ಮನ ಜೊತೆ ಇಲ್ಲೇ ಇದ್ದೀವಿ. ಹಾಗಾಗಿ ಹಬ್ಬ ಅದು ಇದು ಬಂದರೆ ಫಂಕ್ಷನ್ಸ್ ಇದ್ದರೆ ಮಾತ್ರ ಊರಿಗೆ ಹೋಗೋದು ಬರೋದು ಮಾಡ್ತಾಯಿದ್ವಿ. ಅದರಲ್ಲೂ ಈಗ ಮದುವೆ ಆದಮೇಲಂತರೂ ಹೋಗಿದ್ದೀನಿ ತುಂಬ ಸಲ, ಆದರೂ ಕಡಿಮೆ. ಆದರೆ ನಾನು ಮದುವೆ ಆದಮೇಲೆ ನಮ್ಮ ಅಮ್ಮನ ಮನೆಯಲ್ಲಿ, ಅದು ಊರಲ್ಲಿ ನಮ್ಮ ಹೊಸ ಮನೆ ಆದಮೇಲೆ, ಅಮ್ಮನ ಹೊಸ ಮನೆ ಆದಮೇಲೆ ಫಸ್ಟ್ ಟೈಮ್ ದೀಪಾವಳಿ ಆಚರಿಸ್ತಾ ಇರೋದು. ಅದಕ್ಕೆ ಅಮ್ಮ ಈ ವರ್ಷ ಬಾ ಅಂತೇಳಿ ಕರ್ಕೊಂಡು ಹೋಗಿದ್ದರು. ಅದರಲ್ಲೂ ನಾವು ಹೋಗಿರೋದು ಗೌರ್ಮೆಂಟ್ ಬಸ್ಸಲ್ಲಿ ಗೊತ್ತೇ ಇದೆ ಸೀಟ್ ಅಂತೂ ಸಿಗೋದಿಲ್ಲ ಅಂತೇಳಿ. ಅದಕ್ಕೆ ನಮ್ಮಮ್ಮ ಇರೋದು ಉಡುಪಿಲಿ. ಹಾಗಾಗಿ ಅಲ್ಲಿಂದ ಬಸ್ ಹತ್ತಕ್ಕೆ ಹೋದರೆ ಒಂದು ಸೀಟಲ್ಲ, ಕೆಳಗಡೆ ಕುತ್ಕೊಂಡು ಹೋಗ್ತೀನಿ ಅಂದರೂ ಕೂಡ ಜಾಗ ಇರೋದಿಲ್ಲ, ನಿಂತ್ಕೊಂಡು ಹೋಗ್ತೀನಿ ಅಂದರೂ ಜಾಗ ಇರೋಲ್ಲ. ಹಾಗಾಗಿ ನಾವು ಒಂದು ಪ್ಲ್ಯಾನ್ ಮಾಡಿದ್ವಿ. ಮಂಗಳೂರಲ್ಲಿ ಏನು ಮೇನ್ ಬಸ್ ಸ್ಟಾಪ್ ಇದೆಯಲ್ಲ, ಅಲ್ಲಿ ಹೋಗಿ ಬಸ್ಗಳು ಸ್ಟಾರ್ಟ್ ಆಗೋಕ್ಕೂ ಮುಂಚೆನೇ ಅವ್ರ ಹತ್ರ ನಮ್ಮ ಬಸ್ ಯಾವುದಂತ ಕೇಳಿ, ಅದರಲ್ಲಿ ಅವ್ರು ಹತ್ಬೋದಾ ಅಂತ ಕೇಳಿ ಅದರಲ್ಲಿ ಹತ್ತಿ ಕೂತ್ಕೊಂಡಿದ್ವಿ. ಹಾಗಾಗಿ ನಮಗೆ ಆರಾಮಾಗಿ ಸೀಟ್ ಸಿಕ್ತು. ಅದೇ ವಾಪಸ್ ಬರಬೇಕಾದ್ರೆ ಖಂಡಿತವಾಗ್ಲೂ ಹೀಗಾಗಲಿಲ್ಲ. ಬಸ್ಸಿಗೆ ಅಂತೇಳಿ ಬಸ್ ಸ್ಟಾಪಿಗೆ ವಾಪಸ್ ಬರಬೇಕಾದ್ರೆ ಹೋದ್ವಿ. ಆದರೆ ಗೊತ್ತಲ್ಲ ಬಸ್ಸೆಲ್ಲ ಎಷ್ಟು ರಶ್ ಅಂತೇಳಿ. ಆ ಕಡೆಯಿಂದ ಬರಬೇಕಾದ್ರೆ ಬಾಗಲಕೋಟೆಗೆ ಹೋಗಬೇಕು ಅಂದರೆ ಸ್ವಲ್ಪ ಕಷ್ಟನೇ. ಹಾಗಾಗಿ ನಾವು ವಾಪಸ್ ಬರಬೇಕಾದ್ರೆ ಬಸ್ ಹತ್ತಬೇಕು ಅಂತೇಳಿ ಹೋಗಿ ಒಂದಿನ 10:30 ತನಕ ವೇಟ್ ಮಾಡಿ ವಾಪಸ್ ಮತ್ತೆ ಮನೆಗೆ ಹೋದ್ವಿ, ಬಸ್ ಯಾವುದು ಖಾಲಿ ಇಲ್ಲ ಅಂತೇಳಿ. ಆನಂತರ ಬೇಡ ಅಂತೇಳಿ ಟ್ರೈನಿಗಾದರೂ ಹೋಗೋಣ ಅಂತೇಳಿ ಬುಕ್ ಮಾಡೋಕ್ಕಂತ್ರ ಒಂದೇ ದಿನದಲ್ಲಿ ಟ್ರೈನ್ ಬುಕ್ ಮಾಡ್ಕೊಂಡು ಹೋಗ್ತೀವಿ ಅಂತಂದ್ರೂ ಖಂಡಿತ ಸಾಧ್ಯ ಇಲ್ಲ. ಎಲ್ಲನೂ ಟಿಕೆಟ್ ಎಲ್ಲ ಇದಾಗಿತ್ತು. ಹಾಗಾಗಿ ನಾವು ಜನರಲ್ಲೇ ಬುಕ್ ಮಾಡ್ಕೊಂಡು ಹೋದ್ವಿ. ಅಲ್ಲಿ ಹೋಗಿ ನೋಡಿದರೆ ಬಸ್ಸೇ ಎಷ್ಟು ಆಗ್ಬೋದು ಟ್ರೈನಲ್ಲ ಅನ್ನೋ ಥರ ಇತ್ತು. ದೊಡ್ಡ ರಾಮಾಯಣ ಮಹಾಭಾರತನೇ ಆಗೋಯಿತು ವಾಪಸ್ ಬರಬೇಕಾದ್ರೆ. ಅದಕ್ಕೆ ಗೌರ್ಮೆಂಟ್ ಬಸ್ ಸವಾಸನೇ ಬೇಡ ಅಂತ ಅನಿಸಿದೆ. ಬುಕ್ ಮಾಡ್ಕೊಂಡು ಟ್ರೈನ್ ಬುಕ್ ಮಾಡ್ಕೊಂಡು ಹೋಗಬೇಕು, ಇಲ್ಲ ಬಸ್ ಬುಕ್ ಮಾಡ್ಕೊಂಡು ಹೋಗಬೇಕು. ಬಸ್ ಬುಕ್ ಮಾಡ್ಕೊಂಡು ಹೋಗಬೇಕು ಅಂತಂದರೆ ಒಬ್ಬೊಬ್ಬರಿಗೆ 2,000 1,500 ಅಷ್ಟೆಲ್ಲ ಕೊಟ್ಟು ಯಾರು ಹೋಗ್ತಾರೆ ಹೇಳಿ? ಸುಮ್ಮನೆ ದುಡ್ಡು ವೇಸ್ಟ್. ಹಾಗಂತ ಇದರಲ್ಲಿ ಗುದ್ದಾಡ್ಕೊಂಡು ಹೋಗೋದಂತೂ ಆಗೋದಿಲ್ಲ, ಅಷ್ಟು ಪಾಸಿಬಲ್ ಇಲ್ಲ. ನಾವು ಇದಿಷ್ಟು ನಮ್ಮ ಪ್ರಯಾಣದ ಕಥೆಯಾಗಿತ್ತು. ಹಾಗೆ ನಾವು ಊರಿಗೆ ಹೋಗಬೇಕಾದ್ರೆ ಬೆಳಿಗ್ಗೆ 4:45ಗೆ ಬಸ್ ಹೋಗಿದ್ದು ಅಲ್ಲಿಗೆ. ಅಲ್ಲಿಂದ ಮತ್ತೆ ಇನ್ನೊಂದು ಬಸ್ ಹಿಡ್ಕೊಂಡು ಹೋಗ್ಬೇಕಂತಂದರೆ ಇನ್ನೂ ಸ್ವಲ್ಪ ದೂರ ಇದೆ. ಅಲ್ಲಿಗೆ ಬಸ್ ಅಂತೂ ನಮಗೆ ಬೇಗ ಸಿಗಲೇ ಇಲ್ಲ. ಮನೆಗೆ ಬರಬೇಕಾದ್ರೆ ಫುಲ್ ಬೆಳಕಾಗಿ ಹೋಯಿತು. ಅಷ್ಟೊತ್ತು ಬಸ್ ಸ್ಟಾಪಲ್ಲೇ ನಿಂತ್ಕೊಂಡಿದ್ವಿ. ನನ್ನ ಮಗಳು ನೋಡಿ, ನಮ್ಮ ಪಕ್ಕದ ಮನೇಲಿರೋ ಅಂದರೆ ನಮ್ಮ ಫ್ಯಾಮಿಲಿಯೇ, ನನ್ನ ಚಿಕ್ಕಪ್ಪ ಅವ್ರದ್ದು ಕುರಿ ಆಡು ಎಲ್ಲ ಇದೆ. ಅದನ್ನು ನಾವಿರೋದಿಲ್ಲ ಅಲ್ವಾ, ಹಾಗಾಗಿ ನಮ್ಮ ಮನೆ ಮುಂದೆ ಕಟ್ಟಿ ಹಾಕಿದ್ರು. ಅದನ್ನು ನೋಡಿ ನನ್ನ ಮಗಳು ಎಷ್ಟು ಖುಷಿ ಪಟ್ಬಿಟ್ಟಿದ್ದಾಳೆ ಅಂದರೆ, ಅಲ್ಲಿ ಒಂದು ಆಡಿರಲಿ, ನಾಯಿ ಇರಲಿ, ದನ ಕರು ಏನೇ ಸಿಕ್ಕರೂ ಅಂಬ 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 ಅಂತೇಳಿ ಖುಷಿ ಅವಳಿಗೆ. ಆದಮೇಲೆ ಅಲ್ಲಿಂದ ನಾವು ನಮ್ಮ ಅಕ್ಕ ಇದ್ದಾರೆ, ಅವ್ರ ಮನೆಗೆ ಹೋಗಿದ್ವಿ. ಅಲ್ಲಿ 2 ಮನೆ ಇದೆ ಇನ್ನೊಂದು ಊರಲ್ಲಿ, ನಮ್ಮ ದೊಡ್ಡಮ್ಮನ ಮನೆ ಮತ್ತು ನಮ್ಮ ಅಕ್ಕನ ಮನೆ. ಅಲ್ಲಿ ಹೋಗಿದ್ವಿ. ಅಲ್ಲಿ ಹೋಗಿ ಒಂದಿನ ರೆಸ್ಟ್ ಎಲ್ಲ ಮಾಡಿ ಎಂಜಾಯ್ ಮಾಡಿ ಮತ್ತೆ ನಾವು ನಮ್ಮ ಮನೆಗೆ ಬಂದ್ವಿ. ನೋಡಿ ನನ್ನ ಮಗಳು ಎಷ್ಟು ಖುಷಿ ಆಗ್ತಿದ್ದಾಳೆ ಅಂತಂದರೆ, ಅವಳಿಗೆ ರೋಡಲ್ಲೊಂದು ದನ ಸಿಗೋ ಹಾಗಿಲ್ಲ, ಒಂದು ನಾಯಿ ಸಿಗೋ ಹಾಗಿಲ್ಲ, ಅಷ್ಟು ಖುಷಿ ಅವಳಿಗೆ. ಪ್ರಾಣಿಗಳೆಲ್ಲ ಅಂದರೆ ತುಂಬಾ ಖುಷಿ ಪಡ್ತಾಯಿದ್ಲು. ನಾವು ಓಕೆ, ಅವಳಿಗೆ ಹಳ್ಳಿ ಅಂದರೆ ಎಲ್ಲ, ಹಳ್ಳಿ ವಾತಾವರಣ ಎಲ್ಲ ಅಂದರೆ ಇಷ್ಟ. ಅದರಲ್ಲೂ ಈ ಸಲ ಅವಳೇನೂ ಹುಷಾರು ತಪ್ಪಲಿಲ್ಲ, ನಾವು ಹುಷಾರು ತಪ್ಪಲಿಲ್ಲ. ಯಾಕಂದರೆ ಈ ಸಲ ಊರಲ್ಲಿ ತುಂಬಾ ಒಳ್ಳೆ ವಾತಾವರಣ ಇತ್ತು. ಸೆಕೆನೂ ಇರಲಿಲ್ಲ, ಈ ಕಡೆ ಚಳಿನೂ ಇರಲಿಲ್ಲ, ಒಂಥರ ಹದ. ಇಲ್ಲಿ ಮಂಗಳೂರಲ್ಲಿ ಹೇಳಬೇಕಂದ್ರೆ ಆ್ಯಕ್ಚುಲಿ ಬೆಳಗ್ಗೆ ಹೇಳ್ಬೇಕಾದ್ರೆ ಸೆಕೆ ಆಗ್ತಿರುತ್ತೆ, ಅಂದರೆ ಬೆವರ್ತಿರುತ್ತೆ. ಅಲ್ಲಿ ಹೋದರೆ ಒಂದು ಚೂರು ಬೆವರು ಇಲ್ಲ, ಸೆಕೆನೂ ಇಲ್ಲ, ವಾತಾವರಣ ತುಂಬಾ ಕೂಲ್, ಅಂದರೆ ತುಂಬ ಚಳಿನೂ ಅಲ್ಲ, ಆ ಥರ ಚೆನ್ನಾಗಿತ್ತು ವಾತಾವರಣ. ಹಾಗಾಗಿ ಈ ಸಲ ನಾವು ಊರಿಗೆ ಹೋಗಿ ಬಂದ್ರೂ ಯಾರೂ ಹುಷಾರು ತಪ್ಪಿಲ್ಲ, ಪುಣ್ಯಕ್ಕೆ. ಅದರಲ್ಲೂ ನನ್ನ ಮಗಳು ಹುಷಾರು ತಪ್ಪಿಲ್ಲ, ಅದೇ ಖುಷಿ ಆ್ಯಕ್ಚುಲಿ. ಊರಲ್ಲಿರೋ ವಾತಾವರಣಕ್ಕೆ ಮತ್ತು ಬಸ್ಸಲ್ಲಿರೋ ರಶ್ಗೆ ಹೆದರಿ ನನ್ನ ತಂಗಿಯವರೆಲ್ಲ ಬರೋದೇ ಇಲ್ಲ ಊರಿಗೆ. ಅವರಿಗೆ ಆ ಥರ ಗುದ್ದಾಡಿಕೊಂಡು ಆ ಚಳಿಗೆ ಬಂದು ಇಲ್ಲೊಂದೊಂದು ವಾರ ಹುಷಾರು ತಪ್ಪೋದು ಎಲ್ಲ ಅಂದರೆ ಆಗೋದಿಲ್ಲ ಅವರಿಗೆ. ಅದರಲ್ಲೂ ಅವರಿಗೆ ಸ್ವಲ್ಪ ದಿನ ಆದಮೇಲೆ ಎಕ್ಸಾಮ್ಸ್ ಇದ್ದ ಕಾರಣ ಮತ್ತು ಊರಿಗೆ ಹೋಗಿ ಬಂದವರೆಲ್ಲ ಹುಷಾರು ತಪ್ಪಿದರೆ ಆಗೋದಿಲ್ಲ ಅಂದ್ಕೊಂಡು ಅವರು ಬರಲೇ ಇಲ್ಲ ಕೊನೆಗೂ ಊರಿಗೆ. ನೋಡಿ, ಹಳ್ಳಿ ವಾತಾವರಣ ಎಷ್ಟು ಚೆನ್ನಾಗಿರುತ್ತೆ, ಆದರೆ ನೋಡೋದಕ್ಕೆ ಮಾತ್ರ. ಅಲ್ಲಿದ್ದ ಅನುಭವ ಅಲ್ಲಿ ಇರೋರಿಗೆ ಆ್ಯಕ್ಚುಲಿ ಆ ಜೀವನ ಅವ್ರಿಗೆ ಇಷ್ಟ ಇರೋದಿಲ್ಲ, ಕೆಲವರು ಇಷ್ಟಪಟ್ಟೇ ಇರ್ತಾರೆ. ಆದರೆ ಅಲ್ಲಿ ನೋಡಿದರೆ ಇಲ್ಲಿ ಸಿಟಿಲಿರೋರಿಗೂ ಅಲ್ಲಿ ಇರೋರಿಗೂ ತುಂಬಾ ವ್ಯತ್ಯಾಸ ಇದೆ. ಸಂಜೆ ಆದರೆ ನೋಡಿ ಎಷ್ಟು ಒಳ್ಳೆಯ ವಾತಾವರಣ ಅಲ್ಲಿ ಇರುತ್ತೆ ನೋಡೋದಕ್ಕಾಗಲಿ. ಅದರಲ್ಲೂ ಆ್ಯಕ್ಚುಲಿ ಬಿಜಾಪುರ, ಬಾಗಲಕೋಟೆ, ಬಾದಾಮಿ ಆ ಥರ ಉತ್ತರ ಕರ್ನಾಟಕ ಅಂದರೆ ತುಂಬ ಜನರಿಗೆ ಕೆಟ್ಟ ಅಭಿಪ್ರಾಯ ಇದೆ. ಯಾಕೆಂದರೆ ಒಂದು ವಾತಾವರಣ ಇದಿಲ್ಲ ಅಂತೇಳಿ, ಇನ್ನೊಂದು
ಕೆಲವ್ರ ಪ್ರಕಾರ ಅಲ್ಲಿ ನೀರೇ ಇಲ್ಲ, ನೆಲ ಎಲ್ಲ ಸೀಳಾಗಿದೆ. ಅದು ಆ್ಯಕ್ಚುಲಿ ಕೆಲವೊಂದು ಕಡೆಯಲ್ಲಿ ಅಷ್ಟೇ, ಎಲ್ಲ ಕಡೆಯಲ್ಲಿ ಹಾಗಿರಲ್ಲ. ನಮ್ಮೂರಲ್ಲಂತೂ ಈ ಟೈಮಲ್ಲಿ ಹೋದರೆ ನೋಡೋದಕ್ಕೆ ಕಣ್ಣಿಗೆ ಹಬ್ಬ. ಆ್ಯಕ್ಚುಲಿ ಹಸಿರಾಗಿರುತ್ತೆ. ಹಾಗೆ ನನ್ನ ಅತ್ತೆ ಅಂದರೆ ಅಜ್ಜಿ, ನನ್ನ ಗಂಡನ ಅಮ್ಮ ಕೂಡ ಬಂದಿದ್ದರು ಊರಿಗೆ. ಅಲ್ಲಿಂದ ಅವ್ರ ಊರಿಂದ ಇಲ್ಲಿಗೆ ಬಂದಿದ್ದರು. ಹಾಗಾಗಿ ಒಂದಿನ ಅವ್ರ ಜೊತೆನೂ ಎಲ್ಲ ಟೈಮ್ ಸ್ಪೆಂಡೆಲ್ಲ ಮಾಡಿ ಮತ್ತೆ ಅವರು ಪೂಜೆ ಮಾಡಬೇಕಲ್ಲ ಅಂತೇಳಿ ಅಲ್ಲಿಂದ ಮತ್ತೆ ಅವರು ಇವತ್ತಲ್ಲ ಮಾರನೇ ದಿನ ಅವರು ಕೂಡ ಹೊರಟರು. ನಾವು ಕೂಡ ನಮ್ಮ ಮನೆಗೆ, ಅಮ್ಮನ ಮನೆಗೆ ಹೋಗಿ ಹಬ್ಬ ಎಲ್ಲ ಮುಗಿಸ್ಕೊಂಡ್ವಿ. ನಮಗೆ ಯಾರಾದರೂ ನಿಮಗೆ ಮಂಗಳೂರು ಇಷ್ಟನಾ ಅಥವಾ ನಿಮ್ಮೂರು ಇಷ್ಟನಾ ಅಂತ ಕೇಳಿದಾಗ ನಮಗೆ ಅಲ್ಲಿ ವಾತಾವರಣ ತಡ್ಕೊಳಕ್ಕಾಗ್ದೇನೆ, ಆ ಬಿಸಿಲು ಚಳಿ ತಡ್ಕೊಳಕ್ಕಾಗೋದಿಲ್ಲ. ಹಾಗಾಗಿ ನಾವು ನಮಗೆ ವಾತಾವರಣ ಎಲ್ಲ ನಮ್ಗೆ ಇಲ್ಲಿದೆ ಸೂಟ್ ಆಗಿದೆ, ನಾವು ಇಲ್ಲೇ ಇರೋದಲ್ವ, ಹಾಗಾಗಿ ನಮಗೆ ಇಲ್ಲೇ ಚೆನ್ನಾಗಿರುತ್ತೆ ಅಂತ ಹೇಳಿದ್ದೀವಿ. ಆದರೆ ಹಬ್ಬ ಹರಿದಿನ ಅಂತೇಳಿ ಬಂದಾಗ ನಮ್ಮೂರಿಗೆ ಹೋಗಬೇಕು, ಅಲ್ಲೇ ನಮ್ಮ ಹಬ್ಬನ ಆಚರಿಸ್ಬೇಕು. ನಮ್ಮೂರಲ್ಲಿ ಆ್ಯಕ್ಚುಲಿ ಹಬ್ಬ ಎಲ್ಲ ಬಂದರೆ ಒಂದೊಂದು ವಾರಗಟ್ಟಲೆ ಹಬ್ಬನ ಆಚರಿಸ್ತಾರೆ. ಇಲ್ಲಾಂದರೆ 2 ದಿನಕ್ಕೆ ಮುಗಿದು ಹೋಗುತ್ತೆ. ಹಾಗೆ ನಮ್ಮ ಸಂಬಂಧಿಕರು ಇದೇನಂತ ಗೊತ್ತಾ, ಇದು ಆ್ಯಕ್ಚುಲಿ ಸೂರ್ಯಕಾಂತಿ ಹಾಕಿದ್ದಾರೆ. ಸೂರ್ಯಕಾಂತಿ ಹೂ ಅದು ಎಷ್ಟು ಚೆನ್ನಾಗಿ ಬೆಳೆದಿತ್ತಂದರೆ ಅದು ವಿಡಿಯೋಲಿ ಅಷ್ಟು ದೂರದಿರೋದ್ರಿಂದ ಅದು ಅಷ್ಟು ಚೆನ್ನಾಗಿ ಕ್ಯಾಪ್ಚರ್ ಮಾಡೋಕ್ಕಾಗಿ. ನಮ್ಮೂರಿನ ಪದ್ಧತಿ ಪ್ರಕಾರ ಹೇಗೆ ದೀಪಾವಳಿನ ಆಚರಿಸ್ತಾರೆ, ಹೇಗೆ ಲಕ್ಷ್ಮೀನ ಕೂರಿಸ್ತಾರೆ, ಅದನ್ನೆಲ್ಲನೂ ಮುಂದಿನ ವ್ಲಾಗಲ್ಲಿ ಶೇರ್ ಮಾಡ್ಕೋತೀನಿ. ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.